ನಮಸ್ಕಾರ ಎಲ್ಲರಿಗೂ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರಬಹುದು ಹಾಗೂ ಸಾಲ ಕೂಡ ಇರಬಾರದು. ಮಾಡುವ ಕೆಲಸಗಳೆಲ್ಲ ಯಶಸ್ಸು ದೊರೆಯಬೇಕು ಹಾಗೂ ಮಕ್ಕಳು ಸಹ ಓದು ಹಾಗೂ ಕೆಲಸ ಕಾರ್ಯಗಳಲ್ಲಿ ಮುಂದೆ ಬರಬೇಕು ಎಂದರೆ ಅದಕ್ಕೆ ಮಹಾಲಕ್ಷ್ಮಿ ಅನುಗ್ರಹ ಬೇಕೇ ಬೇಕು. ಇದೊಂದು ಬೀಜವನ್ನು ನಮ್ಮ ಹಿಂದೂ ಪುರಾಣದಲ್ಲಿ ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಈ ಬೀಜವನ್ನು ಚಿನ್ನಕ್ಕೆ ಸಮಾನವಾಗಿ ಪರಿಗಣಿಸಲಾಗಿದೆ. ಈ ಬೀಜಗಳು ಮನೆಯಲ್ಲಿದ್ದರೆ ಸಾಕು, ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಸಂಪತ್ತು ಆಕರ್ಷಿಸುವುದಲ್ಲದೆ ಗ್ರಹದೋಷಗಳಿಗೂ ಸಹ ಪರಿಹಾರ ಕಂಡುಕೊಳ್ಳಬಹುದು. ಮುರಿದ ಸಂಬಂಧವನ್ನು ಮರುಬಿಂಬಿಸುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಹಾಗೂ ಅಪಾಯಗಳ ವಿರುದ್ಧ ಹೋರಾಡಲು ಈ ಬೀಜಗಳು ಪರಿಣಾಮಕಾರಿಯಾಗಿದೆ. ಇದರ ಹೆಸರೇ ಗುಲಗಂಜಿ. ಇದರಿಂದ ಮಹಾಲಕ್ಷ್ಮಿಗೆ ಪಾತ್ರರಾಗುವುದು ಹೇಗೆ ಎಂದು ತಿಳಿಯೋಣ. ಗುಲಗಂಜಿಯು ದ್ವಿದಳ ಸಸ್ಯದಲ್ಲಿ ಬಿಡುವಂತಹ ಸಸ್ಯ. ಗುಲಗಂಜಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಚಿನ್ನದ ಇನ್ನೊಂದು ರೂಪವೇ ಎನ್ನಬಹುದು. ಗುಲಗಂಜಿಯು ಅದೃಷ್ಟವನ್ನು ನೀಡುವುದಲ್ಲದೆ ಕೆಟ್ಟ ದೃಷ್ಟಿಯಿಂದ ರಕ್ಷಣೆಯನ್ನು ಸಹ ನೀಡುತ್ತದೆ. ಗುಲಗಂಜಿಯನ್ನು ದೀಪಾವಳಿ ಹಬ್ಬ ಅಥವಾ ಅಕ್ಷಯ ತೃತೀಯದಂದು ತಂದು ಪೂಜಿಸಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜಿಸಿದ ನಂತರ ಅದನ್ನು ಕ್ಯಾಶ್ ಬಾಕ್ಸ್ನಲ್ಲಿ ಇಡುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಲಕ್ಷ್ಮೀ ಕಟಾಕ್ಷವು ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಗ್ರಹದೋಷಗಳಿಂದಲೂ ಕೂಡ ಪರಿಹಾರ ಸಿಗುತ್ತದೆ. ಬಿಳಿ ಬಣ್ಣದ ಗುಲಗಂಜಿಯನ್ನು ಮನೆಯಲ್ಲಿಡುವುದರಿಂದ ಶುಕ್ರ ಗ್ರಹ ದೋಷ, ಕೆಂಪು ಬಣ್ಣದ ಗುಲಗಂಜಿಯನ್ನು ಮನೆಯಲ್ಲಿಟ್ಟರೆ ಕುಜದೋಷ, ಕಪ್ಪು ಬಣ್ಣದ ಗುಲಗಂಜಿಯನ್ನು ಮನೆಯಲ್ಲಿಟ್ಟರೆ ಶನಿದೋಷ, ಹಳದಿ ಬಣ್ಣದ ಗುಲಗಂಜಿಯಿಂದ ಗುರುದೋಷ ಹಾಗೂ ಹಸಿರು ಬಣ್ಣದ ಗುಲಗಂಜಿಯಿಂದ ಬುಧದೋಷ ನಿವಾರಣೆಯಾಗುತ್ತದೆ. ಗುಲಗಂಜಿ ಕುರಿತು ಜನಪದ ಮಾತುಗಳಿವೆ. ಗುಲಗಂಜಿ ಯಾರ ಕೈಗೆ ಸೇರಬೇಕೋ ಅವರ ಕೈಗೆ ಸೇರುತ್ತದೆ. ಕೆಟ್ಟ ದೃಷ್ಟಿ, ಕೆಟ್ಟ ಯೋಚನೆ ಹೊಂದಿರುವ ವ್ಯಕ್ತಿಯೊಂದಿಗೆ ಗುಲಗಂಜಿ ಸೇರುವುದಿಲ್ಲ ಎಂಬುದು ನಮ್ಮ ಹಿಂದೂಗಳಲ್ಲಿ ಪುರಾತನದಿಂದಲೂ ಇರುವಂತಹ ನಂಬಿಕೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ.